ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಭೀಕರ ಯುದ್ಧ 4ನೇ ವರ್ಷಕ್ಕೆ ಕಾಲಿಡುತ್ತಾ ಇದೆ. ಈ ಯುದ್ಧದಲ್ಲಿ ಇಡೀ ಜಗತ್ತೇ ಪರಮಾಣು ಬಾಂಬ್ ದಾಳಿಯ ಭೀತಿಯಲ್ಲಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟ್ಟ ಒಂದು ಹೆಜ್ಜೆ ಮಹಾನ್ ದುರಂತವನ್ನೇ ತಪ್ಪಿಸಿದೆ ಅನ್ನುವ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಪೋಲೆಂಡ್ನ ಉಪ ವಿದೇಶಾಂಗ ಸಚಿವ ವಾಡ್ಲಿಸಾವಾ ಬಾರ್ಟೋಶೆವಿಸ್ಕಿ ಇವರು ಪ್ರಧಾನಿ ಮೋದಿ ಅವರ ರಾಜತಾಂತ್ರಿಕ ಚಾಣಾಕ್ಷತೆಯನ್ನ ಕೊಂಡಾಡಿದ್ದು, ಮೋದಿ ಅವರು ಪುತಿನ್ ಜೊತೆ ನಡೆಸಿದ ಆ ಮಾತುಕತೆ ಇಡೀ ಭೂಮಂಡಲವನ್ನೇ ಅಣು ದಾಳಿಯಿಂದ ಪಾರು ಮಾಡಿದೆ. ಇಷ್ಟಕ್ಕೂ ಅಂದು ನಡೆದದ್ದೇನು, ಮೋದಿ ಅವರ ಪವರ್ ನೋಡಿ ಪೋಲೆಂಡ್ ಸಚಿವರು ಹೇಳಿದ್ದೇನು, ಈ ಡೀಟೇಲ್ಸ್ ಕಂಪ್ಲೀಟ್ ಆಗಿಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧವು 4 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಲಕ್ಷಾಂತರ ಜೀವಗಳು ಬಲಿಯಾಗಿವೆ. ಆದರೆ 2022ರ ಅಂತ್ಯದ ವೇಳೆಗೆ ಈ ಸಂಘರ್ಷ ಅತ್ಯಂತ ಅಪಾಯಕಾರಿ ಘಟ್ಟವನ್ನ ತಲುಪಿತ್ತು. ರಷ್ಯಾ ಅಧ್ಯಕ್ಷ ಪುತಿನ್ ಅವರು ಸಣ್ಣ ಪ್ರಮಾಣದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಲು ಗಂಭೀರವಾಗಿ ಯೋಚಿಸಿದ್ರು. ಇಡೀ ಜಗತ್ತು ಈ ಬೆಳವಣಿಗೆಯಿಂದ ನಡುಗಿ ಹೋಗಿತ್ತು. ಅಮೆರಿಕ ಕೂಡ ಈ ಬಗ್ಗೆ ಎಚ್ಚರಿಕೆ ನೀಡಿತ್ತು. ಅಂಥ ನಿರ್ಣಾಯಕ ಸಮಯದಲ್ಲಿ ಜಗತ್ತಿನ ರಕ್ಷಣೆಗೆ ನಿಂತಿದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ಇದರ ಜೊತೆಯಲ್ಲಿ ಪೋಲೆಂಡ್ ಉಪ ವಿದೇಶಾಂಗ ಸಚಿವ ಬಾರ್ಟೋಶೆವೆಸ್ಕಿ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದು, ಪುಟಿನ್ ಅವರು ಪರಮಾಣು ದಾಳಿಯ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಪ್ರಧಾನಿ ನರೇಂದ್ರ ಮೋದಿ ಫೋನ್ ಕಾಲ್ ಮಾಡಿ ಮನವೊಲಿಸಿದರು ಎಂದಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ಪ್ರಧಾನಿ ಮೋದಿ ಅವರು ಪುಟಿನ್ ಅವರೊಂದಿಗೆ ನೇರವಾಗಿ ಮಾತನಾಡಿ ಇಂಥ ದಾಳಿಯನ್ನು ಜಗತ್ತು ಒಪ್ಪುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದರು. ಮೋದಿ ಅವರ ಈ ಪ್ರಭಾವವೇ ಪುಟಿನ್ ಅವರು ತಮ್ಮ ನಿರ್ಧಾರವನ್ನು ಬದಲಿಸುವಂತೆ ಮಾಡಿತು ಅನ್ನೋದು ಈಗ ಸಾಬೀತಾಗಿದೆ. ಹೀಗಾಗಿ ಸದ್ಯ ನಮ್ಮ ಭಾರತವು ಇಂದು ಕೇವಲ ಒಂದು ದೇಶವಾಗಿರುವುದಿಲ್ಲ, ಬದಲಿಗೆ ವಿಶ್ವದ ಸಂಕಷ್ಟಗಳಿಗೆ ಪರಿಹಾರ ನೀಡುವ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಪೋಲೆಂಡ್ ಸಚಿವರು ಶ್ಲಾಘಿಸಿದ್ದಾರೆ. ಜಾಗತಿಕ ರಾಜತಾಂತ್ರಿಕ ಇತಿಹಾಸದಲ್ಲಿ ಭಾರತದ ಈ ಮಧ್ಯಸ್ಥಿಕೆಯು ಅತ್ಯಂತ ಸಕಾರಾತ್ಮಕ ನಡೆಯಾಗಿದೆ. ಸುಮಾರು 45 ವರ್ಷಗಳ ನಂತರ ಮೋದಿ ಪೋಲೆಂಡ್ ಪ್ರವಾಸ ಕೈಗೊಂಡಿದ್ದು 2 ದೇಶಗಳ ನಡುವಿನ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ. ರಕ್ಷಣೆ, ಐಟಿ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಜೊತೆ ಕೈ ಜೋಡಿಸಲು ಪೋಲೆಂಡ್ ಕಾತರವಾಗಿದೆ. ಒಟ್ಟಾರೆಯಾಗಿ ಜಾಗತಿಕ ಮಟ್ಟದಲ್ಲಿ ಇದೀಗ ನಮ್ಮ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಇಂದು ವಿಶ್ವದಲ್ಲಿಯೇ 4ನೇ ಅತಿ ದೊಡ್ಡ ಆರ್ಥಿಕತೆಯ ಶಕ್ತಿಯಾಗಿ ಬೆಳೆದು ನಿಂತಿದೆ. ಅಮೆರಿಕದ ಜೊತೆಗಿನ ವ್ಯಾಪಾರ ಒಪ್ಪಂದಗಳಾಗಲಿ ಅಥವಾ ರಷ್ಯಾದಂತಹ ರಾಷ್ಟ್ರಗಳನ್ನ ಶಾಂತಿ ಹಾದಿಗೆ ತರುವುದಾಗಲಿ ಭಾರತದ ಪ್ರಭಾವ ಈಗ ಜಗತ್ತಿಗೆ ಅನಿವಾರ್ಯವಾಗಿದೆ. ಇದು ಯುದ್ಧದ ಯುಗವಲ್ಲ ಅನ್ನೋ ಮೋದಿಯವರ ಮಾತು ಜಾಗತಿಕ ಮಂತ್ರವಾಗಿ ಮಾರ್ಪಟ್ಟಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮೋದಿಯವರ ರಾಜತಾಂತ್ರಿಕ ನಡೆ ಜಗತ್ತನ್ನ ಮಹಾಯುದ್ಧದ ಅಂಚಿನಿಂದ ಪಾರ್ ಮಾಡಿದೆ ಅನ್ನೋದು ಪೋಲೆಂಡ್ ಸಚಿವರ ಮಾತಿನಿಂದ ಮತ್ತೊಮ್ಮೆ ಜಗಜ್ಜಾಹಿರವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.